ಹಲೋ ಅಜ್ಜಿ. ಇವತ್ತು ನಮ್ಗೆ ಏನ್ ವಿಡಿಯೋ ಹೇಳ್ಕೊಡ್ತಾ ಇದ್ದೀರಾ ನೀವು? ಬೆಂಡೆಕಾಯಿ ಚಟ್ನಿ ಮಾಡ್ತೀನಿ. ಅಜ್ಜಿ ಇವತ್ತು ನಮ್ಗೆ ಬೆಂಡೆಕಾಯಿ ಚಟ್ನಿ ಮಾಡೋದು ಅವ್ರ ಶೈಲಿಲಿ ಅಜ್ಜಿಯವರ ಅಮ್ಮ ಮಾಡ್ತಾ ಇದ್ರಂತೆ ಇದನ್ನ. ಇವಾಗ ಅಜ್ಜಿ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಬೆಂಡೆಕಾಯಿ ಚಟ್ನಿಗೆ ಮೊದಲನೇದಾಗಿ ಏನೇನ್ ಬೇಕು ಅಂತ ಹೇಳಿ ಅಜ್ಜಿ ನಮ್ಗೆ. ಬೆಂಡೆಕಾಯಿ ಬೇಕಂತೆ, ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದಾರೆ ಒಂದ್ 10. ಮತ್ತೆ ಸ್ವಲ್ಪ ಟೊಮೆಟೊ ನೋಡಿ ಈ ತರ ಇದೇ ತರ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕು ಅಜ್ಜಿ. ಮತ್ತೆ ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿ, ಕರಿಬೇವು, ಒಂದು ಗಡ್ಡೆ ಈರುಳ್ಳಿ, ಮತ್ತೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಕ್ ತಗೊಳ್ಳಿ. ಇದರಲ್ಲಿ ಕರ್ಬೇವು ಚೆನ್ನಾಗಿ ತಗೊಳ್ಳಿ, ನಿಮ್ಗೆ ಹೇರ್ಸ್ಗೂ ತುಂಬಾ ಒಳ್ಳೇದು, ಕಣ್ಣಿಗೂ ತುಂಬಾ ಒಳ್ಳೇದು. ಕರ್ಬೇವು ತಿಂದ್ರೆ ಒಳ್ಳೆ ಫ್ರೆಶ್ ಕರ್ಬೇವನ್ನ ತೊಳೆದಿಕ್ಕು ತಗೊಳ್ಳಿ. ಎಲ್ಲಾನು ನೀಟಾಗಿ ವಾಶ್ ಮಾಡ್ಕೊಂಡು ಬೆಂಡೆಕಾಯಿನೂ ಸಹ ಈ ತರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದಾರೆ. ಅಜ್ಜಿ ಇವಾಗ ಈ ಬೆಂಡೆಕಾಯಿನ ಹುರಿತಾರಂತೆ. ಸ್ವಲ್ಪ ಎಣ್ಣೆ ಹಾಕಿ ಈ ಬೆಂಡೆಕಾಯಿನ ಹುರಿತಿದ್ದಾರೆ. ಇವಾಗ ಅಜ್ಜಿ ಸ್ಟಾರ್ಟ್ ಮಾಡಿ ವಿಡಿಯೋನ. ಸ್ಟವ್ ಆನ್ ಮಾಡಿದ್ದಾರೆ ಅಜ್ಜಿ. ಬೆಂಡೆಕಾಯಿ ಹುರಿತಾ ಇದ್ದಾರೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ ಅಜ್ಜಿ. ಇವಾಗ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿರೋ ಎಲ್ಲ ಪದಾರ್ಥಗಳನ್ನು ಸಹ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಅಜ್ಜಿ ಮಾಡ್ತಾ ಇದ್ದಾರೆ. ಈ ಬೆಂಡೆಕಾಯಿನ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬಾಡಿ ಇದು ಫ್ರೈ ಆಗಿರೋ ಥರ ಕಾಣಿಸುತ್ತೆ ನಿಮಗೆ. ಚೆನ್ನಾಗಿ ಫ್ರೈ ಆಗಿರೋ ಥರ ಕಾಣಿಸುತ್ತೆ ನೋಡಿ. ಚೆನ್ನಾಗಿ ಹುರ್ಕೋಬೇಕಂತೆ ಒಂದು 5-10 ನಿಮಿಷ. ಇದನ್ನ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಬೆಂಡೆಕಾಯಿದು ಚೆನ್ನಾಗಿ ಹುರ್ಕೋಬೇಕು. ಈ ಬೆಂಡೆಕಾಯಿ ಚಟ್ನಿನ ನಾನಂತೂ ಒಂದಿನೂ ಟೇಸ್ಟ್ ಮಾಡಿಲ್ಲ. ಅಜ್ಜಿ ಇವತ್ತು ನನಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ಮನೆಯಲ್ಲೂ ಬೆಂಡೆಕಾಯಿ ಇದ್ರೆ ಇದೇ ರೀತಿ ಒಂದು 4-5 ಬೆಂಡೆಕಾಯಿ ಇದೆ, ಮಧ್ಯಾಹ್ನದ ಏನಾದರೂ ಮಾಡ್ಕೋಬೇಕು ಟೇಸ್ಟಿಯಾಗಿ ಚಟ್ನಿ. ಇದರಲ್ಲಿ ಕಡಲೆ ಬೀಜನೂ ಹಾಕಲ್ಲ, ತೆಂಗಿನಕಾಯಿನೂ ಹಾಕಲ್ಲ. ಬರೀ ಇವಾಗ ನಾನು ತೋರಿಸಿರೋ ಇಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು ಸ್ವಲ್ಪ ಉಪ್ಪೊಂದು ಆ್ಯಡ್ ಮಾಡಿಕೊಂಡು ಮಾಡ್ತಾರಷ್ಟೇನೆ. ಒಳ್ಳೆ ಟೇಸ್ಟಿಯಾಗಿರುತ್ತಂತೆ ಅಜ್ಜಿ ಹೇಳ್ತಿದ್ದಾರೆ. ಅವ್ರ ಅಮ್ಮ ಇದನ್ನ ಜೋಳದ ರೊಟ್ಟಿ ಜೊತೆಗೆ ಮಾಡಿಕೊಡ್ತಿದ್ರಂತೆ. ಅಜ್ಜಿ ನೋಡಿ ಈ ವಯಸ್ಸಾದ್ರೂ ಅವರೇ ಅಡುಗೆ ಮಾಡಿಕೊಂಡು ನಮಗೆ ಅವರೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರು. ಇವಾಗ ಇಷ್ಟು ವರ್ಷದಿಂದ ಅವ್ರ ರೆಸಿಪಿ ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ. ಆಮೇಲೆ ತುಂಬಾ ದಿನ ಮದುವೆ ಆದ್ಮೇಲೆ ಸ್ವಲ್ಪ ದಿನ ಮಿಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಅಜ್ಜಿ ನಮ್ಮ ಜೊತೆಲೇ ಇದ್ದಾರೆ. ಡೈಲಿ ಇನ್ಮೇಲೆ ಅಜ್ಜಿ ಕೈಯಲ್ಲಿ ಮಾಡಿಸ್ಕೊಂಡು ವೆರೈಟಿ ಅಡುಗೆಗಳನ್ನ ಹೆಲ್ಪ್ ಮಾಡಿಕೊಂಡು ಅಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಜ್ಜಿ ಇವತ್ತು ಟೇಸ್ಟಿಯಾಗಿ ಮಾಡ್ತಾರಾ, ಯಾವ ರೀತಿ ಇರುತ್ತೆ ಅಂತ ಅಜ್ಜಿಗೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು. ಅಜ್ಜಿ ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಬೇರೆ ಪದಾರ್ಥಗಳು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀವಲ್ಲ ಎಲ್ಲನೂ ಅಷ್ಟೇ ಒಂದೊಂದಂಗೆ ಹಾಕ್ಕೊಂಡು ಎಲ್ಲನೂ ಇದರಲ್ಲೇ ಹುರ್ಕೋಬೇಕಾಗತ್ತಂತೆ. ಎಲ್ಲನೂ ಅಜ್ಜಿ ಹಾಕ್ತಾ ಇದ್ದಾರೆ. ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ, ಕರಿಬೇವು ಹಾಕಿದ್ದಾರೆ, ಆಮೇಲೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಏನೇನಿದೆ ಎಲ್ಲನೂ ಹಾಕ್ತಾ ಇದ್ದಾರೆ. ಇವಾಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದಾರೆ ಫ್ರೈ ಮಾಡೋಕ್ಕೆ. ಇದೊಂದು ರೌಂಡ್ ಅದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಲಾಸ್ಟಲ್ಲಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಕ್ತಾರಂತೆ. ಮಾಡ್ತಾ ಇದ್ದಾರೆ ಅಜ್ಜಿ. ಬೆಂಡೆಕಾಯಿದು ಅದು ಚಟ್ನಿ ಮಾಡ್ಕೊಂಡು ತಿಂದರೆ ಒಳ್ಳೇದು. ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕಂತೆ. ಈ ರೀತಿ ಮಿಕ್ಸಿಯಲ್ಲಿ ಜಾರ್ಕೊಂಡು ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ನೀಟಾಗಿ ರುಬ್ಬೋದಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಈ ರೀತಿ ಜಜ್ತಾ ಇದ್ದಾರೆ ಬೆಳ್ಳುಳ್ಳಿನ. ಜಾರಾಗುತ್ತದೆ ಮೆದಗಲ್ಲ. ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತೇಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಟೊಮೆಟೊನು ಹಾಕ್ಕೊತಾ ಇದ್ದಾರೆ. ಎಲ್ಲಾನು ಒಂದೊಂದಾಗಿ ಹಾಕ್ಕೊಂಡು ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊನೂ ಹಾಕ್ಕೊಂಡು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಸ್ಲೋ ಮೋಷನಲ್ಲಿ ಇದು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಅಜ್ಜಿ ಉರಿತಾ ಇದ್ದಾರೆ. ಆವಾಗಲೇ ಒಳ್ಳೆ ಟೇಸ್ಟ್ ಸಿಗುತ್ತೆ. ನಿಧಾನಕ್ಕೆ ಹುರ್ಕೋಬೇಕು, ಸ್ಪೀಡಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜೋರಾಗಿ ಉರಿ ಇಟ್ಬಿಟ್ಟು ಇದನ್ನು ಬಾಡಿಸ್ಕೊಂಡು ಕಪ್ಪಗೆ ಮಾಡಿ ಸೀಸ್ಕೊಬೇಡ್ರಿ.
ಸಣ್ಣ ಉರಿಲೇ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ತಾ ಇದ್ದಾರೆ. ಎಲ್ಲ ಬೇಯಬೇಕಾದ್ರೆ ಬೇಗ ಬೇಯುತ್ತೆ ಟೊಮೆಟೊ ಎಲ್ಲನೂ ಅಂತ ಹೇಳಿ ಅಜ್ಜಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡೋಣ ರುಬ್ಬುವಾಗಿನ ಸ್ವಲ್ಪ ಕಮ್ಮಿ ಆದರೆ ಹಾಕ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಚೆನ್ನಾಗಿ ಹುರ್ಕೋಬೇಕು. ಉಪ್ಪು ಹಾಕಿದ್ದಾರೆ. ಟೊಮೆಟೊ ಉಪ್ಪು ಹಾಕಿದ ತಕ್ಷಣ ಒಂಚೂರು ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಸಹ ಹದವಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡೋದು ಚಟ್ನಿಗೆ. ನೋಡೋಣ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡೋಣ. ಸ್ವಲ್ಪ ಕಮ್ಮಿ ಉರಿಯಲ್ಲಿ ಬೇಯಲಿ. ಬೇಗ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ತಟ್ಟೆ ಮುಚ್ಚಿಟ್ರೆ ಸ್ವಲ್ಪ ಬೇಗ ಬೇಯುತ್ತಂತೆ. ಅಜ್ಜಿ ಮುಚ್ಚಿಟ್ಟಿದ್ದಾರೆ ಒಂದು 5 ನಿಮಿಷ. ಇವಾಗ ಇದು ತಣ್ಣಗಾಗಿದೆ. ಇದನ್ನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋಣ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವಾಗ ರುಬ್ಬೋಣ. ಇದನ್ನು ತುಂಬ ನುಣ್ಣಗೇನು ಮಾಡೋದು ಬೇಡ. ಸ್ವಲ್ಪ ಒಂದೆರಡು ರೌಂಡ್ ಗಿರ್ಗಿರ ಅನ್ಸಿದ್ರೆ ಸಾಕು. ಸ್ವಲ್ಪ ಅಷ್ಟೇ ತಿರುಗಿಸ್ಬೇಕಂತೆ. ನೋಡಿ ಇಷ್ಟೇ, ಒಂದು ರೌಂಡ್ ಸುಮ್ಮನೆ ತಿರುಗಿಸ್ಕೋಬೇಕಷ್ಟೇ. ಇಷ್ಟೇ ನಮ್ಮ ಚಟ್ನಿ ರೆಡಿಯಾಗಿದೆ. ಇವಾಗ ನೋಡಿ ಇಷ್ಟೇ ತಿರುಗಿಸ್ಕೋಬೇಕಾಗಿರೋದು. ಅದು ಈರುಳ್ಳಿ ಟೊಮೆಟೊ ಅದೆಲ್ಲ ಆಗಲಿ ಸಿಗ್ಬೇಕು ಈ ರೀತಿ. ಇವಾಗ ಅಜ್ಜಿ ಟೇಸ್ಟ್ ಮಾಡ್ತಾ ಇದ್ದಾರೆ ಹಾಕೊಂಡು. ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಹೇಗಿದೆ ಅಜ್ಜಿ, ಉಪ್ಪು ಸರಿ ಇದೆಯಾ? ಇನ್ನು ಸ್ವಲ್ಪ ಉಪ್ಪು ಹಾಕ್ಬೇಕಂತೆ. ಉಪ್ಪು ಹಾಕ್ತಾ ಇದ್ದಾರೆ ಅಜ್ಜಿ. ನಾವು ಆವಾಗಲೇ ಸ್ವಲ್ಪ ಫ್ರೈ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರು ಅಜ್ಜಿ. ಇವಾಗ ಉಪ್ಪು ಕಮ್ಮಿ ಇದೆ ಅಂತ ಹೇಳಿ ಸ್ವಲ್ಪ ಹಾಕ್ತಾ ಇದ್ದಾರೆ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜನ ಉಪ್ಪು ಜಾಸ್ತಿ ತಿನ್ನೋರು ಇರ್ತಾರೆ, ಸ್ವಲ್ಪ ಉಪ್ಪು ಕಮ್ಮಿ ತಿನ್ನೋರು ಇರ್ತಾರೆ. ಕರೆಕ್ಟಾಗಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನ ಕಲಿಸ್ಕೊಳ್ಳೋದಷ್ಟೇ. ಆಲ್ರೆಡಿ ಆಗಿದೆ, ರುಬ್ಬಿದೆ. ಇನ್ನೇನು ರುಬ್ಬೋದೆಲ್ಲ ಏನೂ ಇಲ್ಲ ಇದಕ್ಕೆ. ಮಿಕ್ಸಿ ಆಫ್ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿನ್ನೋದೇ. ಇವಾಗ ಚಟ್ನಿ ರೆಡಿ ಇದೆ. ಬೆಂಡೆಕಾಯಿ ಚಟ್ನಿ ಅಜ್ಜಿ ಮಾಡಿರೋದು. ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಫೈನಲ್ ಆಗಿ. ಈಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟು. ಅಜ್ಜಿ ಮಾಡಿರೋ ಬೆಂಡೆಕಾಯಿ ಚಟ್ನಿ ನಿಮಗೂ ಇಷ್ಟ ಆದರೆ ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.